ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KA ಕಡೆಯಿಂದ ಒಂದು ವೆರಿ ಶಾಕಿಂಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಈಗ ಬಂದಿರುವಂತಹ ಅಪ್ಡೇಟ್ ಆಗಿರ್ತದೆ KA ಕಡೆಯಿಂದ. ನೀವು KA ವೆಬ್ಸೈಟಿಗೆ ವಿಸಿಟ್ ಮಾಡಿದ್ರೆ ನೋಡಿ, ಈಗ ನೀವೇನೊಂದು ಅಪ್ಲಿಕೇಶನ್ ಎಡಿಟಿಂಗ್ ಮಾಡ್ಕೊಳ್ಳೋದಕ್ಕೆ ಅಂಡ್ ಹಾಗೇನು ಸಹ ನಿಮ್ಮೊಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಸ್ಲಾಟ್ ಅನ್ನ ಬುಕ್ ಮಾಡ್ಕೊಂಡಿದ್ರೆ ಇದರ ರಿಲೇಟೆಡ್ ಒಂದು ಅಪ್ಡೇಟ್ ಆದ್ರೆ ಬಂದಿರುವಂತದ್ದು. ಈಗ KA ಆಫೀಸ್ ಮಲ್ಲೇಶ್ವರಂ ನಲ್ಲಿ ಏನೊಂದು ಎಡಿಟಿಂಗ್ ಅನ್ನ ಮಾಡ್ಕೊಡ್ತೀವಿ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಅಂತ ಹೇಳಿದ್ರು, ಅದನ್ನ ರದ್ದುಪಡಿಸಿದ್ದಾರೆ. ಇದನ್ನ ಕಂಪ್ಲೀಟ್ಲಿ ಆನ್ಲೈನ್ ಅಲ್ಲಿ ಮಾಡಿರುವಂತದ್ದು. ಯಾಕೆ ಅಂತ ಅಂದ್ರೆ ಮೊನ್ನೆ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಪೇರೆಂಟ್ಸ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದಾವೆ. ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಈ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದಾರೆ. ಜೊತೆಗೆ ಎಲ್ಲರೂ ಸಹ ಆನ್ಲೈನ್ ಅಲ್ಲಿ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಒಂದು ಅವಕಾಶನ ಕೊಟ್ಟಿರುವಂತದ್ದು. ಇದರ ರಿಲೇಟೆಡ್ ಒಂದು ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿರುವಂತದ್ದು. ನೀವು ಬೇಕಿದ್ರೆ ಕ್ಲಿಯರ್ ಆಗಿ ಓದ್ಕೊಳ್ಳಿ, ಬಟ್ ನಾನು ನಿಮಗೆ ಮೈನ್ ಪಾಯಿಂಟ್ಸ್ ಅನ್ನ ಹೇಳ್ತೀನಿ ನೋಡಿ. ಈಗ ಸ್ಲಾಟ್ ಅನ್ನ ಬುಕ್ ಮಾಡ್ಕೊಂಡು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಏನೊಂದು ಸ್ಲಾಟ್ ಅನ್ನ ಬುಕ್ ಮಾಡ್ಕೊಂಡಿದ್ರೆ ನೀವು KA ಆಫೀಸ್ಗೆ ಹೋಗುವಂತ ಅವಶ್ಯಕತೆ ಆದ್ರೆ ಇಲ್ಲ. ನಿಮ್ಗೆ ಕಂಪ್ಲೀಟ್ಲಿ ಆನ್ಲೈನ್ ಅಲ್ಲಿ ಆದ್ರೆ ಇರುತ್ತೆ. ಅದು ಯಾವಾಗಿಂದ ಯಾವಾಗವರೆಗೂ ಇರುತ್ತೆ ಅಂತ ಅಂದ್ರೆ ನಿಮ್ಗೆ ನೋಡಿ 1ನೇ ತಾರೀಕಿಂದ 4ನೇ ತಾರೀಕುವರೆಗೂ ಸಹ ಒಂದು ಅವಕಾಶವನ್ನ ಕೊಟ್ಟಿರುವಂತದ್ದು. ಇಲ್ಲಿ ನೀವು ಆನ್ಲೈನ್ ಅಲ್ಲಿ ಏನೆಲ್ಲ ಒಂದು ಚೇಂಜಸ್ ಅನ್ನ ಮಾಡ್ಕೋಬಹುದು ಅಂತ ಅಂದ್ರೆ, ಏನೆಲ್ಲ ಒಂದು ಎಡಿಟಿಂಗ್ ಅನ್ನ ಮಾಡ್ಕೋಬಹುದು ಅಂತ ಅಂದ್ರೆ ನೋಡಿ, ನಿಮ್ದೇನಾದ್ರೂ ಮಾಹಿತಿ ತಪ್ಪಿದ್ದಲ್ಲಿ ಮಾತ್ರ, ಅಂದ್ರೆ ಕ್ಯಾಟಗಿರಿ ಆಗಿರ್ಬೋದು, ಇಲ್ಲ ಅಂತಂದ್ರೆ ನಿಮ್ಮ ಒಂದು ಆದಾಯ ಆಗಿರ್ಬೋದು, ಇಲ್ಲ ಅಂತಂದ್ರೆ 371J ಪ್ರಮಾಣ ಪತ್ರಗಳ, ಇಲ್ಲ ಅಂತಂದ್ರೆ ಸರಿಯಾದ ಆಡಿ ಸಂಖ್ಯೆಯನ್ನು ನೀವೇನಾದ್ರೂ ಎಂಟರ್ ಮಾಡಿಲ್ಲ ಅಂತಂದ್ರೆ ನೀವು ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಅದು ಯಾವಾಗಿಂದ ಯಾವಾಗವರೆಗೂ ಅಂತಂದ್ರೆ 1ನೇ ತಾರೀಕಿಂದ 4ನೇ ತಾರೀಕುವರೆಗೂ ನೀವು KA ವೆಬ್ಸೈಟ್ ಅಲ್ಲೇ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ ಯಾವುದೇ ತರದ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ರೆ ಇರೋದಿಲ್ಲ, ಓಕೆನಾ, KA ಆಫೀಸಲ್ಲಿ. ಜೊತೆಗೆ ಇಲ್ಲಿ ನೋಡಿ, ಕ್ಲಾಸ್ A ವಿದ್ಯಾರ್ಥಿಗಳು ಯಾರಾದ್ರೂ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡೇ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರು, ಅಂತಹ ಸ್ಟೂಡೆಂಟ್ಸ್ ಒನ್ಸ್ ನಿಮ್ಮ ಒಂದು ಸ್ಯಾಟ್ಸ್ ನಂಬರ್ ಅನ್ನ ಎಂಟರ್ ಮಾಡಿ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನೋಡಿ. ಜೊತೆಗೆ ಇಲ್ಲಿ ಯಾರಿಗಾದ್ರೂ ರೂರಲ್ ಕೋಟಾ ಅಂಡ್ ಹಾಗೇನು ಸಹ ಕನ್ನಡ ಮೀಡಿಯಂ ಕೋಟಾ ನನ್ನ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಕ್ಲೈಮ್ ಆಗಿಲ್ಲ, ನೋ ಅಂತ ಬರ್ತಿದೆ ಅಂತ ಹೇಳ್ತಿದ್ರು, ಅಂತಹ ಸ್ಟೂಡೆಂಟ್ಸ್ ದಿನಾಂಕ 3ನೇ ತಾರೀಕು ಅಂದ್ರೆ ಜುಲೈ 3 ಅಂಡ್ ಹಾಗೇನು ಸಹ ಜುಲೈ 4ನೇ ತಾರೀಕು ನಿಮ್ಮ ಹತ್ತಿರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಹೋದ್ರೆ ಅಲ್ಲಿ ನಿಮಗೆ ಪರಿಶೀಲನೆ ಮಾಡ್ಕೊಡ್ತಾರೆ. ನಿಮ್ಮ ಒಂದು ಕನ್ನಡ ಮೀಡಿಯಂ ಕೋಟಾ ಆಗಿರ್ಬೋದು, ಇಲ್ಲ ಅಂತಂದ್ರೆ ರೂರಲ್ ಕೋಟಾ ಆಗಿರ್ಬೋದು. ಈಗ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಾನು ಎಲಿಜಿಬಲ್ ಇದ್ದೀನಿ ಆದ್ರೂ ಸಹ ನಂದು ಕ್ಲೈಮ್ ಆಗಿಲ್ಲ ಅನ್ನೋಂಥ ಸ್ಟೂಡೆಂಟ್ಸು, ನೀವು ನಿಮ್ಮ ಒಂದು ಹತ್ತಿರದ ಅಂದ್ರೆ ಸಮೀಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ವಿಸಿಟ್ ಮಾಡಬೇಕಾಗುತ್ತೆ, ಓಕೆನಾ. ಜೊತೆಗೆ ಇಲ್ಲಿ ನೋಡಿ ಕ್ಲಿಯರ್ ಆಗಿ ಕೊಟ್ಟಿರುವಂತದ್ದು, ಕ್ಲಾಸ್ B ನಿಂದ ಕ್ಲಾಸ್ O ವರೆಗಿನ ಅಭ್ಯರ್ಥಿಗಳು ಪರಿಶೀಲನೆ ಮಾಡಿರದಿದ್ದಲ್ಲಿ ದಾಖಲೆಗಳ ಪರಿಶೀಲನೆಗೆ 1/7/2025 ರಿಂದ 4/7/2025 KA ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ಹಾಜರಾಗಬಹುದು ಅಂತ ಹೇಳ್ಬಿಟ್ಟು. ಕ್ಲಾಸ್ A ವಿದ್ಯಾರ್ಥಿಗಳಿಗಲ್ಲ, ಇದು ಕ್ಲಾಸ್ B ಅಂಡ್ ಹಾಗೇನು ಸಹ ಕ್ಲಾಸ್ B ಇಂದ ಕ್ಲಾಸ್ O ವರೆಗೂ ಯಾರಾದರೂ ಅಭ್ಯರ್ಥಿಗಳು ಪರಿಶೀಲನೆ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ನಿಮ್ಮ ದಾಖಲೆಗಳ ಪರಿಶೀಲನೆ ನೀವು ಹೋಗಿ KA ಆಫೀಸಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಸ್ಕೋಬಹುದು. ಅಂಡ್ ಹಾಗೇನು ಇಲ್ಲಿ ನಿಮಗೆ ಮೈನ್ ಪಾಯಿಂಟ್ಸ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ನೀವು ಹೇಳ್ತಿದ್ರಿ ನನ್ನ ಒಂದು ಇನ್ಕಮ್ ಬಂದ್ಬಿಟ್ಟು 0 ತೋರಿಸ್ತಾ ಇದೆ, ಯಾಕೆ ಅಂತ ಹೇಳ್ಬಿಟ್ಟು, ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ 0 ತೋರಿಸಿದೆ ಅಂತ ಹೇಳ್ಬಿಟ್ಟು. ಯಾರ್ದಾದ್ರೆ ನಿಮ್ಮ ಒಂದು ಫ್ಯಾಮಿಲಿ ಆನ್ಯಲ್ ಇನ್ಕಮ್ ಎಬೋ 8 lakhs ಇರುತ್ತೋ ಅಂತಹ ಸ್ಟೂಡೆಂಟ್ಸ್ಗೆ 0 ತೋರಿಸುತ್ತೆ ಅಂತ, 0 ತೋರಿಸಿದೆ ಹಾಗಾಗಿ ಅಂತ ರೀಸನ್ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ನೋಡಿ, ನಿಮಗೆ ಕೆಲವೊಬ್ಬರಿಗೆ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಒಂದು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಮಂತ್ ಆಗಿರ್ಬೋದು, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅಂಡ್ ಹಾಗೇನು ಸಹ ಅದರಲ್ಲಿ ಡೇಟ್ ಆಗಿರ್ಬೋದು, ಇಯರ್ ಆಗಿರ್ಬೋದು ಮಿಸ್ ಮ್ಯಾಚ್ ಆಗ್ತಿದೆ ಅನ್ನೋಂಥ ಸ್ಟೂಡೆಂಟ್ಸ್ ಏನೋ ಭಯ ಪಡೋ ಅವಶ್ಯಕತೆ ಇಲ್ಲ. 5ನೇ ತಾರೀಕು ನಿಮಗೆ ಮತ್ತೆ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನ ಕೊಡ್ತಾರಂತೆ, ಅವತ್ತು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಆಗ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ದು ಸರಿ ಹೋಗುತ್ತೆ, ಓಕೆನಾ. ಇವೆಲ್ಲ ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂಸೋ ಇಲ್ಲ ಅಂತಂದ್ರೆ ಸರ್ವರ್ ಇಶ್ಯೂಸೋ ಆಗಿರ್ತವೆ. ಹಾಗಾಗಿ KA ಕಡೆಯಿಂದನೇ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿರುವಂತದ್ದು. ನಿಮ್ದೇನಾದ್ರೂ ಡೇಟ್ ಆಫ್ ಬರ್ತ್ ಮತ್ತೊಂದು ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತ ಅಂದ್ರೆ ನೀವೇನ್ ಮಾಡಬೇಕು, 5ನೇ ತಾರೀಕು ಮತ್ತೆ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲ ನಿಮ್ದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನಾದ್ರೂ ಕನ್ನಡ ಮೀಡಿಯಂ ಕೋಟಾ ಇಲ್ಲ ಅಂತಂದ್ರೆ ರೂರಲ್ ಕೋಟಾ ಏನಾದ್ರೂ ಕ್ಲೈಮ್ ಆಗಿಲ್ಲ ಅಂತಂದ್ರೆ ನೀವು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ನಿಮ್ಮ ಹತ್ತಿರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗಾದ್ರೆ ನೀವು ಹೋಗ್ಬೇಕಾಗುತ್ತೆ. ಅದು ಯಾವಾಗ ಅಂತ ಅಂದ್ರೆ ಇಲ್ಲಿ ಡೇಟ್ಸ್ ಸಹ ಕೊಟ್ಟಿದ್ದಾರೆ, 3ನೇ ತಾರೀಕು ಅಂಡ್ ಇಲ್ಲ ಅಂತಂದ್ರೆ 4ನೇ ತಾರೀಕು ಹೋದ್ರೆ ಅಲ್ಲಿ ವೆರಿಫಿಕೇಶನ್ ಅನ್ನ ಮಾಡ್ಕೊಡ್ತಾರೆ. ಇಲ್ಲ ನಿಮ್ದೇನಾದ್ರೂ ಕ್ಯಾಟಗಿರಿ ಇಲ್ಲ ಅಂತಂದ್ರೆ ಆದಾಯ ಇಲ್ಲ ಅಂತಂದ್ರೆ 371J ಪ್ರಮಾಣ ಪತ್ರಗಳ ಇಲ್ಲ ಅಂತಂದ್ರೆ ಸರಿಯಾದ ಆಡಿ ಸಂಖ್ಯೆಯನ್ನು ಎಂಟರ್ ಮಾಡಿಲ್ಲ ಅಂತ ಅಂದ್ರೆ ನೀವು ಆನ್ಲೈನ್ ಮೂಲಕ 1ನೇ ತಾರೀಕಿಂದ 4ನೇ ತಾರೀಕುವರೆಗೂ ಸಹ ನೀವು ಆನ್ಲೈನ್ ಮೂಲಕ ದಾಖಲಿಸಿ ಎಲ್ಲ ಒಂದು ಡೀಟೇಲ್ಸ್ ಕರೆಕ್ಟ್ ಆಗಿ ಕೊಟ್ಟು ಅದಾದ್ಮೇಲೆ 5ನೇ ತಾರೀಕು ಆದ್ರೆ ನೀವು ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅಂಡ್ ಜೊತೆಗೆ ನೋಡಿ, KA ಕಡೆಯಿಂದ ಬಂದಿರುವಂತಹ ಇನ್ನೊಂದು ಅಪ್ಡೇಟ್ ಏನು ಅಂತ ಅಂದ್ರೆ, ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಎಡಿಟಿಂಗ್ ಬಗ್ಗೆ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ರಿ. ಜೊತೆಗೆ KA ಕಡೆಯಿಂದಾನು ಹೇಳ್ತಿದ್ರು ಸ್ಟೂಡೆಂಟ್ಸ್ಗೆ ಒಂದು ಅವಕಾಶವನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು. ನೀವು KA ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿದ್ರೆ ಇಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು, UGCET 2025 ಆನ್ಲೈನ್ ಅರ್ಜಿಯ ಎಡಿಟಿಂಗ್ ಲಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಅರ್ಜಿಯ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ ಅಲ್ಲಿ ಏನಾದರೂ ಡೀಟೇಲ್ಸ್ ರಾಂಗ್ ಹಾಕಿದ್ರಾ ಇಲ್ಲ ಅಂತಂದ್ರೆ ಅಪ್ಲಿಕೇಶನ್ ಎಡಿಟ್ ಮಾಡಬೇಕು ಅಂತ
ಸ್ಟೂಡೆಂಟ್ಸ್ ಯಾರೆಲ್ಲ ಅನ್ಕೋತಿದ್ರು ಇವಾಗ ಎಡಿಟ್ ಆದರೆ ಮಾಡ್ಕೋಬೋದು. ಓಕೆನಾ, ಕಂಪ್ಲೀಟ್ಲಿ ಆನ್ಲೈನಲ್ಲಾದರೆ ಇರುತ್ತೆ. ಈಗ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಏನೇ ಪ್ರಾಬ್ಲಮ್ ಇರಲಿ ನೀವು ಇದನ್ನು ಆನ್ಲೈನಲ್ಲೇ ಸರಿಪಡಿಸ್ಕೋಬೇಕು. KA ಆಫೀಸ್ಗೆ ವಿಸಿಟ್ ಮಾಡುವಂಥ ಅವಶ್ಯಕತೆ ಆದರೆ ಇಲ್ಲ. ಓಕೆನಾ, ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ನಾನು ಒಂದ್ಸಲಿ ಹೇಳಿದ್ದೀನಿ, ನಿಮ್ಮ ಒಂದು ರೆಫರೆನ್ಸಿಗೆ ಬೇಕು ಅಂತ ಅಂದರೆ ಇದರ ಮೇಲೆ ಕ್ಲಿಕ್ ಮಾಡಿ PDF ಅನ್ನು ನೀಟಾಗಿ ಓದ್ಕೊಳ್ಳಿ. ಓಕೆನಾ, ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.